ಇದು ತಾಳಿ ಕಟ್ಟುವಾಗ ಮದುವೆ ನಿರಾಕರಿಸಿದ್ದ ಹಾಸನದ ಯುವತಿ ಈಗ ಕೊನೆಗೂ ಪ್ರಿಯಕರನನ್ನೇ ಮದುವೆಯಾಗಿದ್ದಾಳೆ. ತಾಳಿ ಕಟ್ಟುವಾಗ ಮದುವೆಯನ್ನ ನಿರಾಕರಿಸಿದಂತಹ ಹಾಸನದ ಹುಡುಗಿ ಕೊನೆಗೂ ಈಗ ಪ್ರಿಯಕರನನ್ನೇ ಮದುವೆಯಾಗಿದ್ದಾಳೆ. ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಈ ಒಂದು ಪ್ರಕರಣ. ಪ್ರಿಯಕರ ರಘು ಜೊತೆಗೆ ಮದುವೆ ಮಾಡಿಕೊಂಡಿದ್ದಾಳೆ ವಧು ಪಲ್ಲವಿ. ಇನ್ನೇನು ತಾಳಿ ಕಟ್ಟಬೇಕು, ಆ ಕ್ಷಣಕ್ಕೆ ನಂಗೆ ಮದುವೆ ಇಷ್ಟ ಇಲ್ಲ, ಬೇಡ ಅಂತ ಮದುವೆ ಮನೆಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಂಥ ವಧು ಈಗ ಪ್ರಿಯಕರನನ್ನ ಮದುವೆ ಆಗಿದ್ದಾಳೆ. ಹಾಸನದ BGS ಕಲ್ಯಾಣ ಮಂಟಪದ ಆವರಣದಲ್ಲಿ ದೇವಸ್ಥಾನದಲ್ಲಿ ಮದುವೆ ಆಗಿದೆ. ಪ್ರಿಯಕರನ ಜೊತೆ ಪೋಷಕರೇ ನಿಂತು ಮದುವೆ ಮಾಡಿಸಿದ್ದಾಳೆ. ಬೆಳಿಗ್ಗೆ ಪೋಷಕರು ನೋಡಿದ್ದ ಹುಡುಗನ ಜೊತೆ ಮದುವೆ ಎಲ್ಲ ತಯಾರಿ ಅಂದರೆ ಆಲ್ಮೋಸ್ಟ್ ಇನ್ನೊಂದು 10 ಸೆಕೆಂಡ್ಗೆ ಮದುವೆನೇ ಆಗಿಬಿಟ್ಟಿತ್ತು. ತಾಳಿ ಕಟ್ಟುವಂತಹ ಕ್ಷಣ ಇತ್ತು. ಅಲ್ಲಿಗೆ ಮದುವೆ ಮುರಿದು ಬಿದ್ದಿತ್ತು. ಪ್ರಿಯತಮನ ಬಗ್ಗೆ ಈಕೆ ಆಗ ಹೇಳಿದ್ಲಂತೆ ಮನೆಯಲ್ಲಿ, ನಾನೊಬ್ಬ ಹುಡುಗನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಆತನನ್ನೇ ಮದುವೆ ಆಗ್ತೀನಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಏನ್ ತಾಳಿ ಕಟ್ಟಬೇಕು ಆಗ ಬೇಡ ಅಂತ ತಲೆ ಅಲ್ಲಾಡಿಸಿದ್ದು. ಅದಾದ್ಮೇಲೆ ಆದಂತಹ ಬೆಳವಣಿಗೆಗಳು ಒಂದೆರಡಲ್ಲ. ಆ ವರನ ಕಡೆಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ನಮಗೆ ಆರ್ಥಿಕವಾಗಿ ಮಾನಸಿಕವಾಗಿ ಸಿಕ್ಕಾಪಟ್ಟೆ ನಷ್ಟ ಆಗಿದೆ, ಇವರಿಗೆ ಗೊತ್ತಿದ್ರೂ ಕೂಡ ಮೋಸ ಮಾಡಿ ಮದುವೆ ಮಾಡಿಸೋದಕ್ಕೆ ಮುಂದಾಗಿದ್ರು ಅಂತ ಈ ವಧುವಿನ ಮನೆಯವರ ಮೇಲೆ ವರನ ಕಡೆಯವರು ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಇದೆಲ್ಲ ಹೈ ಡ್ರಾಮಾಗಳು ನಡೆದ ನಂತರದಲ್ಲಿ ಕೊನೆಗೂ ಪೊಲೀಸ್ ಠಾಣೆಯಲ್ಲಿನೇ ಎರಡು ಕುಟುಂಬದವರನ್ನ ಕೂರಿಸಿ ವಿಚಾರಣೆ ಮಾಡಲಾಯಿತು. ಜೊತೆಗೆ ಈಕೆ ಅಲ್ಲಿ ಕೂಡ ವಧು ಪಲ್ಲವಿ ಎನ್ನುವಂಥ ಯುವತಿ, ನಾನೊಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆ ಆದರೆ ಅವನನ್ನೇ ಆಗೋದು ಅಂತ ಪೊಲೀಸರ ಮುಂದೆ ಕೂಡ ಅದನ್ನೇ ಹೇಳಿದ್ದು. ಸೊ ಈಗ ಅಂದುಕೊಂಡಂಗೆ ಆಕೆಯ ಪ್ರಿಯಕರನ ಜೊತೆನೆ ಮದುವೆ ಆಗಿದ್ದಾಳೆ. ಪ್ರಿಯಕರ ರಘು. ಎರಡೂ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಕಡೆ ಬೆಳಿಗ್ಗೆ ಮದುವೆ ಮುರಿದು ಬಿದ್ದಂತಹ ಕ್ಷಣದ ದೃಶ್ಯಗಳಿದು. ಕುಟುಂಬಸ್ಥರೇ ಅಷ್ಟೇ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಕೆ ಒಪ್ಕೊಂಡಿರಲಿಲ್ಲ. ಖಂಡಿತವಾಗಿ ಬಿಲ್ಕುಲ್ ನನಗೆ ಈ ಮದುವೆ ಬೇಡ ಅಂತ ಹೇಳಿದ್ಲು. ಈಗ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ, ಆಕೆ ಅಂದುಕೊಂಡಂಗೆ ಆಕೆ ಪ್ರೀತಿ ಮಾಡ್ತಾ ಇದ್ದಂತಹ ಹುಡುಗ ರಘು ಆತನ ಜೊತೆಗೆ ಮನೆಯಲ್ಲಿದ್ದಾಳೆ. ಇದು ಕೂಡ ಆಕೆಯ ಕುಟುಂಬಸ್ಥರೇ ಮುಂದೆ ನಿಂತು ಮದುವೆ ಮಾಡಿದ್ದಾರೆ. ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ನಿಂತು ಮದುವೆ ಮಾಡಿದ್ದಾರೆ. ಸ್ವಲ್ಪ ಹಿಂಗದ್ಲು, ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ ಇದು ಯಾಕೆ ಎಡವಟ್ಟೈತೆ ನೋಡು ಅಂತ. ತಾಳಿ ಕಟ್ಟುವ ಶುಭ ವೇಳೆ, ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗ್ ಕೈ ಹಾಕಿರ್ಬೇಕಾದ್ರೆ ಹಿಂಗ ಅಂದಾಳ್ಕತ್ತ. ಮದುವೆಯ ಮುಹೂರ್ತದ ಹೊತ್ತು ಮೀರ್ತಿತ್ತು. ಮದುವೆಗೆ ಬಂದವರೆಲ್ಲ ಅಕ್ಷತೆ ಹಾಕೋದಕ್ಕೆ ಕಾಯ್ತಾ ಇದ್ರು. ಗಟ್ಟಿ ಮೇಳದ ಸದ್ದು ಶುರುವಾಗಿತ್ತು. ಆದ್ರೆ ಮಂಟಪದಲ್ಲಿದ್ದ ಮದುಮಗಳು ಮಾತ್ರ ಕಣ್ಣೀರಾಕೋದಕ್ಕೆ ಶುರು ಮಾಡಿದ್ಲು. ಹುಡುಗ ಏನಾಯ್ತು ಅಂದ್ರೂ ಉತ್ತರವಿಲ್ಲ. ಸುಮ್ನಿರಮ್ಮ ಅಂತ ಹೆತ್ತವರು ಎಷ್ಟೇ ಸಮಾಧಾನ ಮಾಡಿದ್ರೂ ಕೇಳ್ತಾ ಇಲ್ಲ. ಇನ್ನೇನು 3 ಗಂಟು ಬೀಳ್ಬೇಕು ಅನ್ನೋ ಹೊತ್ತಲ್ಲಿ ಪ್ರೇಮದ ಅಲೆ ಎದ್ದಿದೆ. ನನಗೆ ಲವ್ವರ್ ಇದ್ದಾನೆ, ಈ ಮದ್ವೆ ಬೇಡ ಅಂತ ಹುಡುಗಿ ಗಲಾಟೆ ಶುರು ಮಾಡಿದ್ದಾಳೆ. ಹುಡುಗಿ ಹೇಳಿದ ಒಂದೇ ಒಂದು ಮಾತು ಇಡೀ ಮದುವೆ ಮನೆಯನ್ನೇ ರಣಾಂಗಣ ಮಾಡಿದೆ. ಸಪ್ತಪದಿ ತುಳಿಯಲು ಹಾಕಿದ್ದ ಅಗ್ನಿಕುಂಡದಲ್ಲೇ ಹುಡುಗನ ಕನಸುಗಳೆಲ್ಲ ಸುಟ್ಟು ಬೂದಿಯಾಗಿದೆ. ತಾಳಿ ಕಟ್ಟುವ ಶುಭ ವೇಳೆ ಒಲ್ಲೆ ಎಂದ ವಧು. ನುಚ್ಚು ನೂರಾಯ್ತು ಕನಸು, ವರನ ಕಣ್ಣೀರು. ಹಾಸನದ ಬೂವನಹಳ್ಳಿಯ ಪಲ್ಲವಿ ಹಾಗೂ ಆಲೂರು ತಾಲೂಕಿನ ಜಿ ತಿಮ್ಮನಹಳ್ಳಿಯ ವೇಣುಗೋಪಾಲ್ಗೂ ಮದುವೆ ಫಿಕ್ಸ್ ಆಗಿತ್ತು. ಗುರು ಹಿರಿಯರೇ ಮುಂದೆ ನಿಂತು ಮದುವೆಯನ್ನ ನಿಶ್ಚಯಿಸಿದ್ರು. ಹೀಗಾಗಿ 10 ಶಾಸ್ತ್ರಗಳು ನಡೆದಿದ್ವು. ಖುಷಿಯಾಗಿಯೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಮಾಡಿಸಿದ್ರು. ಒಂದೇ ಒಂದು ದಿನವೂ ಪ್ರೀತಿಯ ಗುಟ್ಟು ಬಿಟ್ಟಿರ್ಲಿಲ್ಲ. ಇವತ್ತು ಅದೇನಾಯ್ತೋ ಗೊತ್ತಿಲ್ಲ, ಹಳೆ ಹುಡುಗನೇ ಬೇಕು ಅನ್ನಿಸ್ತೋ ಏನೋ ಅದೂ ಗೊತ್ತಿಲ್ಲ. ಮಾಂಗಲ್ಯ ಧಾರಣೆ ಹೊತ್ತಲ್ಲಿ ಕಣ್ಣೀರ ಧಾರೆ ಶುರು ಮಾಡಿದ್ದಾಳೆ. ಮದುಮಗ ವೇಣುಗೋಪಾಲ್ ತಾಳಿ ಕಟ್ಟಲಾ ಅಂತ 3-4 ಬಾರಿ ಕೇಳಿದ್ರು. ಇಲ್ಲ, ಇಲ್ಲ, ಕೊನೆಗೆ ನನಗೆ ಈ ಮದುವೆ ಬೇಡ, ನಾನೊಬ್ಬನನ್ನ ಪ್ರೀತಿಸ್ತಿದ್ದೀನಿ ಅಂತ ಹಾಸ್ಯಮಣಿಯಿಂದ ಎದ್ದು ಹೋಗ್ತಿದ್ದಂತೆ ಕೈಯಲ್ಲಿ ತಾಳಿ ಹಿಡಿದಿದ್ದ ವರ ಕಣ್ಣೀರಿಟ್ಟಿದ್ದಾನೆ. ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ, ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಮಾಡಿ ಅಂತ.
ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯ್ತು. ಒಂಚೂರು ರವಾಬ್ಗೆ ಒಂಚೂರು ಗೊತ್ತಿಲ್ವಂತೆ ಹುಡುಗಿ ತಾಯಿ ತಂದೆಗೆ ಗೊತ್ತಿಲ್ಲ. ಒಂದು ಸಾಮಾನು ತರಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು. ಎಲ್ಲ ಮಾಡ್ಯವ್ರು ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ. ಅದೇನಪ್ಪ ಗೊತ್ತಿಲ್ಲ ಇವತ್ತಿನ ಕಾಲದ ಹುಡುಗಿರು. ಹುಡುಗಿ ಮದುವೆ ಬೇಡ ಅಂತ ರೂಮ್ ಸೇರ್ಕೊಳ್ತಿದ್ದಂತೆ ಇಡೀ ಕಲ್ಯಾಣ ಮಂಟಪವೇ ನಿಶ್ಶಬ್ದ. ಅಡುಗೆ ರೆಡಿ ಇತ್ತು, ಊಟಕ್ಕೂ ಸಿದ್ಧವಾಗಿತ್ತು. ಆದ್ರೆ ಮದುವೆಯೇ ನಡೀಲಿಲ್ಲ. ಕೊನೆಗೆ ಹಿರಿಯರೆಲ್ಲ ಸೇರ್ಕೊಂಡು ಹುಡುಗ ಹುಡುಗಿಯನ್ನ ಪ್ರತ್ಯೇಕವಾಗಿ ಮಾತಾಡಲು ಕಳಿಸಿದ್ರು. ಎಷ್ಟೊತ್ತು ಮಾತನಾಡಿದ್ರೂ ಹುಡುಗಿ ಬಾಯಲ್ಲಿ ಬಂದ ಉತ್ತರ ಒಂದೇ, ನನಗೆ ಮದುವೆ ಇಷ್ಟ ಇಲ್ಲ, ನಾನೊಬ್ಬ ಹುಡುಗನನ್ನ ಪ್ರೀತಿಸ್ತಿದ್ದೀನಿ ಅನ್ನೋದು. ಕೊನೆಗೆ ಕಲ್ಯಾಣ ಮಂಟಪಕ್ಕೆ ಬಂದ ಪೊಲೀಸರು ಪಲ್ಲವಿಯನ್ನ ಸ್ಟೇಷನ್ಗೆ ಕರೆದೊಯ್ದು ವಿಚಾರಿಸಿದ್ದಾರೆ. ಆಗಲೂ ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳಿದ್ದಾಳೆ. ಹೀಗಾಗಿ ಮದುವೆ ಮುರಿದು ಬಿದ್ದಿದೆ. ಬೇಡ ಅಂತ ಅಕ್ಕಲ ಅಂತ ಹುಡುಗ ನೀಟಾಗಿ ಕೇಳಿದ. ಅವನು ಪಾಪ ಕಣ್ಣೀರು ಹಾಕ್ಬಿಟ್ಟ ಕೇಳಿ. ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಲಿ. ಹುಡುಗಿ ಏನೋ ಬೇರೆ ಲವ್ ಅಂತೆ ಮೊದಲೇ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಒಂದು ಜೀವ ಬೆರ್ಚಿಗೆ ಸೂಟ್ ಹಾಕಿದ್ಲು. ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಮಕ್ಕಳ ಮದುವೆ ಅನ್ನೋದು ಹೆತ್ತವರ ದೊಡ್ಡ ಕನಸು. ಹೀಗಾಗಿಯೇ ಲಕ್ಷ ಲಕ್ಷ ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡ್ತಿದ್ರು. ಮದುವೆಗೆ ಅಂತ ಬಂದ ಬಹುತೇಕರು ಹಸಿದ ಹೊಟ್ಟೆಯಲ್ಲೇ ವಾಪಸ್ ಹೋದ್ರು. ಆದ್ರೆ ಕೆಲವರು ಮಾತ್ರ ಊಟದ ರುಚಿ ನೋಡ್ಕೊಂಡು ವಾಪಸ್ಸಾದ್ರು. ಪ್ರೀತಿ ಮಾಡಿದ್ದೇ ನಿಜವಾದ್ರೆ ಹೆತ್ತವರನ್ನ ಒಪ್ಪಿಸಬಹುದಿತ್ತು, ಇಲ್ಲ ಹುಡುಗನ ಬಳಿ ಹೇಳ್ಕೊಳ್ಬಹುದಿತ್ತು. ಆದ್ರೆ ತಾಳಿ ಕಟ್ಟೋ ಹೊತ್ತಲ್ಲಿ ಹೇಳ್ಕೊಂಡಿದ್ದು ನಿಜಕ್ಕೂ ವಿಪರ್ಯಾಸ.